ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಈಗಾಗಲೇ ನಮ್ಮ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮಹಿಳಾ ಆಯೋಗದ ಅಧ್ಯಕ್ಷೆ ಪತ್ರ ಬರೆದು ಇವತ್ತು ದೊಡ್ಡ ಚರ್ಚೆ ಆಗ್ತಾ ಇದೆ. ಇದಕ್ಕೆ ಹೊಸ ತಿರುವು ಅಂದರೆ SIT ತನಿಖೆಗೆ ಧರ್ಮಸ್ಥಳದಲ್ಲಾದ ಮಹಿಳೆಯರ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಇದಕ್ಕೆ ಹೊಸ ರೂಪ ಸಿಗುವಂಥದ್ದು, ಸತ್ಯ ಹೊರಗೆ ಬರುವಂಥ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಯಾಕಂದ್ರೆ ಆಲ್ರೆಡಿ SIT ಉಲ್ಟಾ ಹೊಡೆದ ಚಿನ್ನಯ್ಯ ಮುಸುಕದಾರಿ ಆಗಿದ್ದಾಗ ಒಂದು ಹೇಳಿಕೊಟ್ಟ. ಆ ಹೇಳಿಕೆಗಾಗಿಯೇ ನಮ್ಮ ಅಂದಿನ ಈಗೂ ಅವರ ಇದ್ದಾರೆ ನಮ್ಮ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಮಹಿಳಾ ಆಯೋಗದ ಅಧ್ಯಕ್ಷರು. ಆಗ ಈ ನಮ್ಮ ಮುಸುಕದಾರಿ ಆಗ ಭೀಮಾ ಈಗ ಚಿನ್ನಯ್ಯ ಬಂದಾಗ ಅದು ತನಿಖೆ ಆಗಬೇಕು, ಅದು ಸಂಪೂರ್ಣ ತನಿಖೆ ಆಗಬೇಕು. ಕಳೆದ 20 ವರ್ಷಗಳಿಂದ ಯಾವ ಮಹಿಳೆಯರ ಮೇಲೆ ಅತ್ಯಾಚಾರ ಆಗಿ ಕೊಲೆ ಆಗಿದಾವೋ ಅವೆಲ್ಲ ತನಿಖೆ ಆಗಬೇಕಂತ ಅವನ ಅಭಿಪ್ರಾಯದ ಮೇಲೆ ಕೇಳಿದರು. ಆ ಸಂದರ್ಭದಲ್ಲಿ ಅವರು ಹೇಳಿಕೆ ತೊಗೊಳ್ಳಿಕ್ಕೆ ತೊಂದರೆ ಮಾಡಿದರು. ನಮ್ಮ ಅಂದಿನ SIT ಅವರು ಓಡಾಡಿಸಿದ್ರು, ಮತ್ತೇನೋ ಮಾಡಿದರು. ಕೊನೆಗೆ SIT ನೇಮಿಸೋದಕ್ಕೆ ನಮ್ಮ ನಾಗಲಕ್ಷ್ಮಿ ನಮ್ಮ ಚೌಧರಿ ಅವರು ಒಂದು ಏನಪ್ಪ ಅಂತಂದ್ರೆ ನಮ್ಮ ಮುಖ್ಯಮಂತ್ರಿಗೆ ಪತ್ರ ಬರೆದ ಇದು ತನಿಖೆ ಆಗುವಂಗೆ SIT ಫಾರ್ಮ್ ಆಗುವಂಗೆ ನೋಡ್ಕೊಂಡಿದ್ರು ಅನ್ನೋದು ಈಗಾಗಲೇ ಹಳೆಯ ವಿಷಯ. ಅವರೇ ಈಗ ಮತ್ತೆ ಬಂದಿದ್ದಾರೆ, SIT ಸರಿಯಾದ ದಿಕ್ಕಿನಲ್ಲೇ ತನಿಖೆ ಮಾಡ್ತಾ ಇಲ್ಲ, ಏನೋ ಮುಚ್ಚಿಡ್ತಾ ಇದೆ ಅನ್ನುವಂಥ ಮಾತು. ಈ ಒಂದು ಹಿನ್ನೆಲೆಯಲ್ಲಿ ಅದರಲ್ಲೂ ಒಂದಿಷ್ಟು ಮುಖ್ಯವಾಗಿ ನಮ್ಮ ಗೃಹ ಮಂತ್ರಿ ಪರಮೇಶ್ವರಯ್ಯನವರು, ಇನ್ನೊಬ್ಬ ಮಂತ್ರಿ ನಮ್ಮ ಉಪಮುಖ್ಯಮಂತ್ರಿ ನಮ್ಮ DKC ಅವರು ಒತ್ತಡ ತರ್ತಾ ಇದ್ದಾರೆ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಈ ಸಂದರ್ಭದಲ್ಲಿ ಒಂದು ಮಾತು ಸ್ಪಷ್ಟವಾಗಿ ಏನೋ ಕೇಳಿ ಬರ್ತಾ ಇದೆ ಅಲ್ಲಿ ಸುದ್ದಿ. ಇದು ಏನಪ್ಪ ಅಂತಂದ್ರೆ ಡೈರೆಕ್ಟ್ DKC ಅವರು ಅದನ್ನು ಮುಚ್ಚಿ ಹಾಕಿರಿ ಅನ್ನುವಂಗೆ